ರೆಡಿ ಆಯ್ತು ಫಸ್ಟು. ನೀನು ಇದ್ರೆ ಮನೇಲಿ ನೆಮ್ಮದಿನೇ ಇಲ್ಲ, ನನಗೂ ನೆಂಟಿ ಹೋಗಿ ಆಚೆ. ಯಾಕೋ ಮಗ ಅಮ್ಮನ್ ತಳ್ತಾ ಇದ್ಯಾ? ಇನ್ನೇನ್ ಮಗ, ಯಾವಾಗ ನೋಡಿದ್ರೆ ಮನೇಲೆ ಬಿದ್ದಿರುತ್ತೆ, ನನಗೂ ನನ್ನ ಹೆಂಡತಿಗೂ ಪ್ರೈವಸಿನೇ ಇಲ್ಲ, ಅದಕ್ಕೆ ಆಚೆ ಕಟ್ತಾ ಇದೀನಿ. ಲೋ ಮಗ, ವಯಸ್ಸಾದ್ಮೇಲೆ ಆಚೆ ಹಾಕ್ಲಿ ಅಂತ ನೋಡಿ ನಿನ್ ತಾಯಿ ಇಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ನಿನ್ನ. ಸುಮ್ಮನೆ ಮಗ, ಮನೇಲಿದ್ರೆ ನನ್ನ ಹೆಂಡತಿನ ನಾವು ಅಮ್ಮನ ಜಗಳ ಆಡ್ತಾರೆ ಯಾವಾಗಲೂ, ಅದಕ್ಕೆ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳ್ಳಿ ಬಿಡು. ಏನೋ ಮಗ, ನೀನು 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ ಇದಕ್ಕೆ ಏನೋ. ಒಂದು ತಾಯಿ ಒಂದು ಮಗುನ ಜನ್ಮ ಕೊಡ್ಬೇಕು ಅಂತಂದ್ರೆ ಸತ್ತು ಬದುಕ್ತಲ್ ಕಣೋ. ಬಿಡಪ್ಪ, ನನ್ನ ಮಗನ ಬೈಬೇಡ. ನನ್ನ ಮಗ ಸೊಸೆ ಇಬ್ರು ಚೆನ್ನಾಗಿದ್ರೆ ಸಾಕು, ನಾನು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊತೀನಿ. ಇದು ಕಣೋ ತಾಯಿ ಪ್ರೀತಿ ಅಂದ್ರೆ. ನಿನ್ ಯೋಗ್ಯತೆ ಇಲ್ಲ ಅಂದ್ರೆ ಹೇಳು, ನಾನೇ ಸಾಕೊಳ್ತೀನಿ. ಹ್ಞೂ ಮಗ, ನೀನು ಹೇಳಿದ್ ಕರೆಕ್ಟು. ಮಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ ಕಣೋ. ತಾಯಿ ಸೇವೆ ಮಾಡೋದು ಒಂದೇ, ದೇವ್ರ ಸೇವೆ ಮಾಡೋದು ಒಂದೇ ಕಣೋ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ನನ್ನ ಜೀವರ ತನಕ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣಮ್ಮ. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ.